ನಿಮಗೂ ಈ ಡೌಟ್ ಇದೆಯಾ? ಎಲ್ಲರಿಗೂ ನಮಸ್ಕಾರ. ಸೊ ಮೊನ್ನೆ ನನ್ನ ತಂಗಿ ಒಂದು ಡೌಟ್ ಕೇಳಿದ್ರು. ಏನು ಅಂದರೆ, ಸೊ ಅಣ್ಣ, ಎಲ್ಲ ಡಾಕ್ಟರ್ಸ್ ಮತ್ತು ಈಗ ಎಲ್ಲ ಯೂಟ್ಯೂಬ್ ಚಾನಲ್ಸ್ಗಳು, ಎಲ್ಲ ಇನ್ಸ್ಟಾಗ್ರಾಮ್ನಲ್ಲೂ ಸೊ ಪ್ರಾಣಾಯಾಮ ಮಾಡಿ ನೀವು ಅಷ್ಟು ವರ್ಷ ಬದುಕ್ಬೋದು, ಇಲ್ಲ ನೀವು ಅಷ್ಟು ಆರೋಗ್ಯವಾಗಿ ಬದುಕ್ಬೋದು, ಇಲ್ಲ ನಿಮಗೆ ಕಾಯಿಲೆನೇ ಬರಲ್ಲ, ಸೊ ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ನಿಜ? ಆ್ಯಂಡ್ ನಮ್ಮ ಹಳ್ಳಿಯಲ್ಲಿ ರೈತರು, ನಮ್ಮ ಅಜ್ಜಿ ತಾತ ಅವರೆಲ್ಲ ಎಂದೂ ಪ್ರಾಣಾಯಾಮ ಅನ್ನೋದು ಮಾಡೇ ಇಲ್ಲ. ಅವ್ರಿಗೆ ಪ್ರಾಣಾಯಾಮ ಅಂದರೆ ಏನು ಅಂತ ಗೊತ್ತೇ ಇಲ್ಲ. ಬಟ್ ಅವರು ಕೂಡ 70 ವರ್ಷ, 80 ವರ್ಷ, 90 ವರ್ಷದವರೆಗೂ ಬದುಕಿದ್ದಾರೆ. ಅದು ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇಲ್ಲದೆ. ಮತ್ತು ಅವ್ರು ಹೇಗೆ ಇಷ್ಟು ವರ್ಷ ಬದುಕಿದ್ದಾರೆ, ಅವ್ರು ಹೇಗೆ ಇಷ್ಟು ಆರೋಗ್ಯವಾಗಿದ್ದಾರೆ, ಅವ್ರು ಏನು ಮಾಡಲಿಲ್ಲ ಅಂದರು. ಬಟ್ ಎಷ್ಟೋ ಜನ ಮಾಡೋರು ಕೂಡ ಇಷ್ಟು ಆರೋಗ್ಯವಾಗಿ ಇರೋಕ್ಕಾಗ್ತಾ ಇಲ್ಲ. ಯಾಕೆ ಅಂತ. ಸೊ ಈ ವಿಷಯದ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿತ್ತು ಅಂದರೆ ಕೆಳಗಡೆ ಕಾಮೆಂಟ್ ಮಾಡಿ. ಓಕೆ, ಸೊ ಈಗ ನಾವು ಫಸ್ಟ್ ಅದರಿಂದ ಏನು ಬೆನಿಫಿಟ್ ಅಂತ ನೋಡೋದಕ್ಕೂ ಮುಂಚೆ, ಸೊ ಪ್ರಾಣಾಯಾಮ ಬೆಂಗಳೂರಲ್ಲಿರೋರು ಇಲ್ಲ ಟೌನಲ್ಲಿರೋರು ಹೇಗೆ ಮಾಡಬೇಕು, ಹಳ್ಳಿಯಲ್ಲಿರೋರು ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗಿ. ಸೊ ನಮ್ಮ ರೈತರಾಗಿರ್ಬೋದು, ಇಲ್ಲ ನಮ್ಮ ಪೂರ್ವಿಕರು ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ, ಸೊ ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು, ಹಾಗೆ ನೇಚರ್ಗೆ ತುಂಬ ಹತ್ತಿರವಾಗಿ ಬದುಕ್ತಾಯಿದ್ರು. ಸೊ ಅದರಿಂದ ಏನಾಗುತ್ತೆ, ಸ್ಟ್ರೆಸ್ ಅನ್ನೋದು ಅವ್ರಿಗೆ ಜಾಸ್ತಿ ಇರಲ್ಲ. ಈ ಸ್ಟ್ರೆಸ್ ಅನ್ನೋ ಪದನೇ ಅವ್ರಿಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರ ಬ್ರೀತಿಂಗ್ ಆಟೋಮೆಟಿಕ್ ಆಗಿ ತುಂಬ ದೀರ್ಘವಾಗಿ ನ್ಯಾಚುರಲ್ ಆಗಿರುತ್ತೆ. ಸೊ ಹಾಗಿದ್ದಾಗ ಸೊ ಅವ್ರಿಗೆ ಪ್ರಾಣಾಯಾಮ ಮಾಡಬೇಕು ಅನ್ನೋ ಅವಶ್ಯಕತೆನೇ ಬರಲ್ಲ. ಸೊ ನಾವು ಬೆಂಗಳೂರಲ್ಲಿ ತುಂಬ ಸೆಡೆಂಟರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತೀವಿ. ಯಾವಾಗಲೂ ಡಿಜಿಟಲ್ ಗ್ಯಾಡ್ಜೆಟ್ಸ್ಗೆ ಅಡಿಕ್ಟ್ ಆಗಿರ್ತೀವಿ, ಇಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಮಾಡೋ ಕೆಲಸನೇ ಆಗಿರುತ್ತೆ, ಇಲ್ಲ ಯಾವಾಗಲೂ ಸ್ಟ್ರೆಸ್ಫುಲ್ ಜೀವನ ನಡೆಸ್ತಾ ಇರ್ತೀವಿ. ಸೊ ಈ ಎಲ್ಲ ಸಮಸ್ಯೆಗಳಿಂದ ನಮ್ಮಲ್ಲಿ ಶಾಲೋ ಬ್ರೀತಿಂಗ್ ಅನ್ನೋದು ಜಾಸ್ತಿ ಆಗುತ್ತೆ. ಅಂದರೆ ತುಂಬ ದೀರ್ಘವಾಗಿ, ಇಲ್ಲ ಈ ನಾಯಿಗಳು ಹೇಗೆ ಉಸಿರಾಡುತ್ತೆ ಅಲ್ವಾ, ಸೊ ಆ ರೀತಿ ದೀರ್ಘವಾದ ಉಸಿರಾಟ ಇರುತ್ತೆ. ಸೊ ಈ ಉಸಿರಾಟದಿಂದ ಏನಾಗುತ್ತೆ ನಮ್ಮಲ್ಲಿ, ಸೊ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ಇದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅನ್ನೋದನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋದ್ರಿಂದ ನಾವು ಫ್ಲೈಟ್ ಆರ್ ಫೈಟ್ ಮೋಡಿಗೆ ಬರ್ತೀವಿ. ಅಂದರೆ ಸುಮ್ಮನೆ ಕೋಪ ಪಡ್ಕೊಳೋದು, ಇಲ್ಲ ಸುಮ್ಮನೆ ಬೇಜಾರಾಗೋದು, ಈ ರೀತಿ ಈ ಮೂಡ್ ಸ್ವಿಂಗ್ಸು ಇದೆಲ್ಲ ಆಗ್ತಾ ಇರುತ್ತೆ. ಸೊ ಅದೇ ನಾವು ಪ್ರಾಣಾಯಾಮ ರೆಗ್ಯುಲರ್ ಆಗಿ ಮಾಡೋದ್ರಿಂದ ಇದನ್ನು ನಾವು ಟ್ರೈನ್ ಮಾಡ್ತಾ ಹೋಗ್ತೀವಿ ಸ್ಟೆಪ್ ಬೈ ಸ್ಟೆಪ್. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮಿಂದ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮಿಂದ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಟ್ರೈನ್ ಮಾಡ್ತಾ ಹೋಗ್ತೀವಿ. ಹೇಗೆ ನಾವು ಸರ್ವೈವಲ್ ಮೂಡಿಂದ ಪರ್ಫಾರ್ಮೆನ್ಸ್ ಮೂಡ್ಗೆ, ಈ ಪರ್ಫಾರ್ಮೆನ್ಸ್ ಮೂಡಿಗೆ ಬರಬೇಕು ಅಂದರೆ ಇದು ಸಿಸ್ಟಮ್ಯಾಟಿಕ್ ಟ್ರೈನಿಂಗ್ ಆಗಬೇಕು. ಸೊ ಆ ಸಿಸ್ಟಮ್ಯಾಟಿಕ್ ಟ್ರೈನಿಂಗ್ ಅಂದರೆ ಹೇಗೆ, ನಾವು ಪ್ರತಿನಿತ್ಯ ಕಾನ್ಷಿಯಸ್ ಆಗಿ, ಅಂದರೆ ಪ್ರಜ್ಞಾಪೂರ್ವಕವಾಗಿ ನಿಧಾನವಾಗಿ ಉಸಿರನ್ನ ತೊಗೊಳೋದು, ನಿಧಾನವಾಗಿ ಉಸಿರನ್ನ ಬಿಡೋದು. ಸೊ ಈ ರೀತಿ ದಿನ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ನರ್ವಸ್ ಸಿಸ್ಟಮ್, ಬರೀ ನಾವು ಉಸಿರಾಟವನ್ನು ಟ್ರೈನ್ ಮಾಡ್ತಾ ಇಲ್ಲ, ನಾವು ಉಸಿರಾಟವನ್ನು ಟ್ರೈನ್ ಮಾಡೋದ್ರಿಂದ ನಮ್ಮ ನರ್ವಸ್ ಸಿಸ್ಟಮ್ ಕೂಡ ಟ್ರೈನ್ ಆಗುತ್ತೆ. ಆ ನರ್ವಸ್ ಸಿಸ್ಟಮ್ ಟ್ರೈನ್ ಆದಾಗ ಏನಾಗುತ್ತೆ, ನಾವು ತುಂಬ ಕಾಮ್ ಆಗ್ತೀವಿ, ರಿಲ್ಯಾಕ್ಸ್ಡ್ ಆಗಿರ್ತೀವಿ. ಸೊ ಯೋಗ ಪ್ರಾಣಾಯಾಮದ ಬಗ್ಗೆ ನಿಮಗೆ ತುಂಬ ಡೀಟೇಲಾಗಿ ತಿಳ್ಕೋಬೇಕು, ಸಿಂಪಲ್ ಪ್ರಾಕ್ಟೀಸಿಂದ ನಿಮ್ಮ ಜೀವನವನ್ನು ಎಫೆಕ್ಟಿವ್ ಮಾಡ್ಕೋಬೇಕು, ಈ ಥರ ನಿಮ್ಗೇನಾದರೂ ಅನ್ನಿಸ್ತಾ ಇದೆ ಅಂದರೆ ಪ್ಲೀಸ್ ಫಾಲೋ ಮೈ ಯೂಟ್ಯೂಬ್ ಚಾನಲ್ ಅಪ್ಲೈಡ್ ಯೋಗ ಫಾರ್ ಹ್ಯೂಮನ್ ಪರ್ಫಾರ್ಮೆನ್ಸ್. ಇದರಲ್ಲಿ ತುಂಬ ಸಿಂಪಲ್ ಆ್ಯಂಡ್ ಎಫೆಕ್ಟಿವ್ ಯೋಗಾಸನ, ಪ್ರಾಣಾಯಾಮ, ಮುದ್ರಾಸ್ ಬಗ್ಗೆ ಹೇಳ್ತೀವಿ. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಈಸಿಯಾಗಿ ಅಡಾಪ್ಟ್ ಮಾಡ್ಕೋಬೋದು, ಅದರಿಂದ ತುಂಬ ಬೆನಿಫಿಟ್ ಪಡ್ಕೋಬೋದು. ಸೊ ಹೋಪ್ ಯು ಆಲ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.